ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಮತ್ತೊಂದು ದಿನ ನಮ್ಮ ಯೇಸುವಿನ ನಾಮದಲ್ಲಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವುದಕ್ಕಾಗಿ, ಆತನ ನಾಮದಲ್ಲಿರುವ ಶಕ್ತಿ ಧ್ಯಾನಿಸುವುದಕ್ಕಾಗಿ, ಆತನು ಕೊಡುವ ಆಶೀರ್ವಾದಗಳ ಕುರಿತಾಗಿ ಧ್ಯಾನಿಸುವುದಕ್ಕಾಗಿ ದೇವರು ಕೊಟ್ಟ ಅವಕಾಶಕ್ಕಾಗಿ ಆತನನ್ನೇ ಸ್ತುತಿಸ್ತೇವೆ. ಬನ್ನಿ ಪ್ರಿಯರೇ, ಬನ್ನಿ ಎಚ್ಚರಗೊಂಡಿದ್ದೀರಾ? ದೇವರ ವಾಕ್ಯವನ್ನು ಧ್ಯಾನಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನ ನಿಮ್ಮ ವಾಕ್ಯ ಧ್ಯಾನಿಸುವಾಗ ನಮ್ಮ ಹೃದಯದೊಳಗೆ ಸಂತೋಷ, ಉಲ್ಲಾಸ ಅನುಗ್ರಹಿಸಿರಿ. ನಮ್ಮ ದುಃಖ ಚಿಂತೆಯನ್ನೆಲ್ಲ ತೊಲಗಿಸಿರಿ. ನಿಮ್ಮ ಶಕ್ತಿ ಹೊಂದಿಕೊಂಡು ನಿಮ್ಮ ಸಾಕ್ಷಿಗಳಾಗಿರಲು ನಿಮ್ಮ ಸನ್ನಿಧಿ ಅನುಗ್ರಹಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ಹೌದು ಪ್ರಿಯರೇ, ನಾವು ದೇವರ ನಾಮ ಸ್ಮರಿಸುತ್ತಿರುವಾಗ ನಮಗೆ ಸಂತೋಷ ಉಂಟಾಗಬೇಕು. ಹೇಗಿದ್ದೀರಿ ಪ್ರಿಯರೇ? ಸಂತೋಷವಾಗಿದ್ದೀರಾ? ಸಂತೋಷ ಪಡ್ತಾ ಇದ್ದೀರಾ? ಕಷ್ಟಗಳು ಬರ್ತಲೇ ಇರ್ತವೆ ಪ್ರಿಯರೇ, ಪರಿಸ್ಥಿತಿಗಳು ಬದಲಾಗ್ತಲೇ ಇರ್ತವೆ. ಒಂದಾಗಿದ್ಮೇಲೆ ಒಂದು ಸಮಸ್ಯೆ ಮಾನವರನ್ನು ಮೇಲಿಂದ ಮೇಲೆ ಕಾಡಿಸಿ ಪೀಡಿಸುತ್ತಿವೆಯಲ್ಲವೇ? ಒಂದಾದ ಮೇಲೆ ಒಂದು ನರಜಾತಿಯನ್ನು ವೇಧಿಸುತ್ತಲೇ ಇದೆಯಲ್ಲವೇ? ಎಲ್ಲ ಚೆನ್ನಾಗಿದ್ರೆ ಮನಸ್ಸು ಸರಿಯಾಗಿರಲ್ಲ. ಮನಸ್ಸು ಸರಿಯಾಗಿದ್ರೆ ಆಹಾರ ಇರುವುದಿಲ್ಲ. ಆಹಾರ ಇದ್ರೆ ಏನ್ ಪ್ರಿಯರೇ, ತಿನ್ನುವುದಕ್ಕೆ ಸಮಯವಿಲ್ಲ ಎನ್ನುವಂತಿದೆ ಈ ದಿನ ಮನುಷ್ಯರ ಪರಿಸ್ಥಿತಿ. ಯಾಕೆ ಮನುಷ್ಯರು ಪ್ರಯಾಸ ಪಡ್ತಾ ಇದ್ದಾರೆ, ಆಯಾಸಗೊಳ್ಳುತ್ತಾ ಇದ್ದಾರೆ, ರಾತ್ರಿ ಹಗಲು ಕಷ್ಟಪಟ್ಟು ಕೊನೆಗೆ ಏನು ಸಾಧಿಸಲಾರದಂತೆ ಬೇಸರಗೊಳ್ಳುತ್ತಾ ಇದ್ದಾರೆ? ನೋಡಿ ಪ್ರಿಯರೇ, ನರಮನುಷ್ಯರು ಎಷ್ಟೇ ಕಷ್ಟಪಟ್ಟರೂ ದೇವರ ಆಶೀರ್ವಾದಗಳು ನಮ್ಮ ಕಷ್ಟಾರ್ಜಿತದಿಂದ ಹೆಚ್ಚಾಗಲ್ಲ ಪ್ರಿಯರೇ. ನರಮನುಷ್ಯರ ಕಷ್ಟಗಳು ದೇವರ ಆಶೀರ್ವಾದಕ್ಕೆ ಮೂಲವಲ್ಲ. ದೇವರು ಆಶೀರ್ವದಿಸುವಾಗ ನಾವು ನಮ್ಮ ಕಷ್ಟದಲ್ಲಿ 100% ಫಲವನ್ನು ಹೊಂದಿಕೊಳ್ಳಬಲ್ಲೆವು. ಅಂದರೆ ದೇವರು ಆಶೀರ್ವದಿಸಿದ್ರೆ ಚೆನ್ನಾಗಿರುತ್ತೆ ಅಂದ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋರು ಇದ್ದಾರೆ ಬಿಡಿ. ಹಾಗೆ ನಡೆಯಲ್ಲ. ನಾವು ಕಷ್ಟಪಡಬೇಕು. ದೇವರು ನಮ್ಮ ಕಷ್ಟಾರ್ಜಿತವನ್ನು ಆಶೀರ್ವದಿಸ್ತಾರೆ. ಕಷ್ಟಪಡ್ತಿದ್ದೇವೆ ಬ್ರದರ್, ಎಲ್ಲವೂ ಬಂಡೆ ಮೇಲೆ ನೀರು ಸುರಿದಂತೆ ಆಗ್ತಿದೆ ಎಂದು ಕೆಲವರು ಹೇಳ್ತಿರ್ತಾರೆ. ಎಷ್ಟೋ ಕಷ್ಟಪಡ್ತಿದ್ದೇವೆ, ಆದರೆ ಕೊನೆಗೆ ಎಲ್ಲವೂ ವ್ಯರ್ಥವಾಗಿ ಹೋಯಿತು ಎನ್ನುವ ರೀತಿಯಲ್ಲಿಯೇ ಅನೇಕರು ತಮ್ಮ ಜೀವಿತದಲ್ಲಿ ಬೇಸತ್ತು ಹೋಗ್ತಿದ್ದಾರೆ. ಮತ್ತೊಂದು ಸಾರಿ ನಿಮಗೆ ಜ್ಞಾಪಕಗೊಳಿಸುತ್ತೇನೆ, ಯೇಸುವಿನ ಸಹಾಯವಿಲ್ಲದೆ, ಯೇಸುವಿನ ಜೊತೆ ಇರುವಿಕೆ ಇಲ್ಲದೆ, ಯೇಸುವಿನ ಅನುಮತಿ ಇಲ್ಲದೆ, ಯೇಸುವಿನ ಆಶೀರ್ವಾದ ಹೊಂದಿಕೊಳ್ಳದೆ ನಾವು ಯಾವುದೇ ಕೆಲಸ ಮಾಡಿದ್ರೂ ಕೂಡ ಅದು ನಿಲ್ಲೋದಿಲ್ಲ ಪ್ರಿಯರೇ. ಅದಕ್ಕಾಗಿಯೇ ಪ್ರತಿಯೊಂದನ್ನು ಪ್ರಾರ್ಥನೆಯಿಂದ ಮಾಡಬೇಕೆಂದು ಮೇಲಿಂದ ಮೇಲೆ ನಿಮಗೆ ತಿಳಿಯಪಡಿಸ್ತಿದ್ದೇನೆ. ನಿಮ್ಮೆಲ್ಲರಿಗೆ ಗೊತ್ತುಂಟಲ್ಲವೋ? ಪ್ರಾರ್ಥಿಸಿ ಮಾಡಿದ ಕೆಲಸಕ್ಕೂ ಪ್ರಾರ್ಥಿಸಲಾರದೆ ಮಾಡಿದ ಕೆಲಸಕ್ಕೂ ಎಂತಹ ಪ್ರತಿಫಲ ದೊರಕುತ್ತದೆ ಎಂದು ಗಮನಿಸುವಾಗ ನಿಮಗೆ ಆಶ್ಚರ್ಯವಾಗುತ್ತೆ. ಪ್ರಾರ್ಥನೆ ಅಂದರೆ ಏನು? ದೇವರ ಕೈಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ತಿದ್ದೇವೆ. ದೇವರೇ ನೋಡಿಕೊಳ್ತಾರೆ. ಆತನು ಯಾವಾಗಲೂ ನಮಗೆ ಕೆಲಸ ಕೊಟ್ಟು ಹೋಗುವ ಆತನಲ್ಲ, ನಮಗೆ ಕೆಲಸ ಕೊಟ್ಟು ಜೊತೆಗೆ ಇರುವ ಆತನಾಗಿದ್ದಾನೆ. ನೀವು ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. ಈಗ ಯುಗದ ಸಮಾಪ್ತಿಯವರೆಗೂ ನಾನು ನಿಮ್ಮ ಸಂಗಡ ಇರ್ತೇನೆ. ನೀವು ಹೋಗಿರಿ, ನಾನು ನಿಮ್ಮೊಂದಿಗೆ ಬರ್ತೇನೆ ಎಂದು ಯೇಸು ಹೇಳ್ತಾರೆ. ನೀವು ಹೋಗ್ರಿ, ನಿಮಗೆ ಶಕ್ತಿ ಕೊಡ್ತೇನೆ, ನಿಮಗೆ ಬೇಕಾದದ್ದೆಲ್ಲವನ್ನೂ ಕೊಡ್ತೇನೆ, ನಿಮ್ಮ ಜೊತೆ ಇರ್ತೇನೆ ಅನ್ನುತ್ತಾರೆ. ಆತನ ಜೊತೆ ಇದ್ರೆ ಸಾಕು ಪ್ರಿಯರೇ, ಆತನ ಸನ್ನಿಧಿ ಒಂದಿದ್ರೆ ಸಾಕು. ಈ ದಿನಮಾನಗಳಲ್ಲಿ ಬಹಳಷ್ಟು ಜನರ ಜೀವಿತದಲ್ಲಿ ಆಕಸ್ಮಿಕವಾದ ನಷ್ಟಗಳು, ಮರಣಗಳು, ಅನವಶ್ಯಕವಾದ ಒಂಥರ ವ್ಯಥೆ ಇಲ್ಲವೇ ವೇದನೆ ಅಂದರೆ ಭಾರ. ಕೇಳಿ ಪ್ರಿಯರೇ, ಹೀಗೆ ನಾನಾ ವಿಧವಾದ ಒತ್ತಡಗಳಿಗೆ ಮನುಷ್ಯರು ಗುರಿಯಾಗ್ತಿದ್ದಾರೆ. ಅನವಶ್ಯಕವಾದ ಆಕ್ಸಿಡೆಂಟ್, ಒಂದು ಚಿಕ್ಕ ಆಕ್ಸಿಡೆಂಟ್ ಆದರೆ ಸಾಕು, ವಾರ 10 ದಿವಸ ಮಂಚದ ಮೇಲೆ ಮಲಗಬೇಕಾಗುತ್ತೆ. ಇನ್ನೇನಾದರೂ ವಿಪರೀತವಾದರೆ, ಸರ್ಜರಿ ಆದರೆ ತಿಂಗಳುಗಳವರೆಗೂ ಮಂಚ ಹಿಡಿದು ಲಕ್ಷಗಟ್ಟಲೆ ಖರ್ಚು ಮಾಡಬೇಕು. ಆದರೆ ನಾವು ಯಾವಾಗಲೂ ದೇವರನ್ನು ಸ್ತುತಿಸ್ತಾ ಇಲ್ಲ. ಆತನು ನಮ್ಮನ್ನು ಎಷ್ಟು ಕಾಪಾಡ್ತಾ ಇದ್ದಾನೆ ನೋಡಿ. ನಮ್ಮನ್ನು ತನ್ನ ಕಣ್ಣುಗುಡ್ಡಿನಂತೆ ಕಾಪಾಡ್ತೇನೆಂದಿದ್ದಾರೆ ದೇವರು. ಕಾಪಾಡುತ್ತಿರುವುದರಿಂದಲೇ ಇಲ್ಲಿವರೆಗೂ ನಾವು ಆರೋಗ್ಯವಾಗಿದ್ದೇವೆ. ಕಾಪಾಡುವುದರಿಂದಲೇ ನಾವು ಸಜೀವವಾಗಿದ್ದೇವೆ. ಕಾಪಾಡುತ್ತಾ ಇರೋದರಿಂದಲೇ ನಾವು ಕೂಡ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ರೂ ಕೂಡ, ರಾತ್ರಿ ವೇಳೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರೂ ಕೂಡ ಅನವಶ್ಯಕವಾದ ಆಕ್ಸಿಡೆಂಟ್ ಆಗದಂತೆ ತಪ್ಪಿಸಲ್ಪಡ್ತಿದ್ದೇವೆ. ದೇವರ ಸಹಾಯ ನಮಗೆ ಬೇಕು. ದೇವರ ಜೊತೆ ಇರುವಿಕೆ ನಮಗೆ ಬೇಕು. ದೇವರ ವಾಗ್ದಾನ ನಾವು ಹೊಂದಿಕೊಳ್ಳಬೇಕು. ಯೆಶಾಯನ ಪುಸ್ತಕ 65ನೇ ಅಧ್ಯಾಯ 22ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಒಬ್ಬನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬನು ವಾಸಿಸನು. ಒಬ್ಬನು ಮಾಡಿದ ತೋಟದ ಫಲವು ಇನ್ನೊಬ್ಬನ ವಶವಾಗದು.
ನನ್ನ ಜನರ ಆಯುಷು ವೃಕ್ಷದ ಆಯುಷಿನಂತಿರುವುದು. ನನ್ನ ಆಪ್ತರು ತಮ್ಮ ಕೆಲಸದ ಆದಾಯವನ್ನು ಪೂರಾ ಅನುಭವಿಸುವರು. ಏನಂತೆ? ನನ್ನ ಆಪ್ತರು ತಮ್ಮ ಕೆಲಸದ ಆದಾಯವನ್ನು ಏನನ್ನುತ್ತೆ ವಾಕ್ಯ? ಪೂರಾ ಅನುಭವಿಸುವರು. ವಚನ 23, ಅವರು ವ್ಯರ್ಥವಾಗಿ ದುಡಿಯರು. ಅವರಿಗೆ ಹುಟ್ಟುವ ಮಕ್ಕಳು ಘೋರ ವ್ಯಾಧಿಗೆ ಗುರಿಯಾಗರು. ಅವರು ಯೆಹೋವನ ಆಶೀರ್ವಾದವನ್ನು ಹೊಂದಿದವರ ಸಂತಾನವಷ್ಟೇ. ನೋಡಿ, ದೇವರು ಆರಿಸಿಕೊಂಡವರಿಗೆ ಎಷ್ಟು ಆಶೀರ್ವಾದ, ಎಷ್ಟು ಕಾವಲು ಇರುತ್ತೆ ಒಮ್ಮೆ ನೋಡಿ ಪ್ರಿಯರೇ. ಅವರು ವ್ಯರ್ಥವಾಗಿ ಪ್ರಯಾಸ ಪಡುವುದಿಲ್ಲ. ನಮ್ಮ ಪ್ರಯಾಸ ವ್ಯರ್ಥವಾಗುವುದಿಲ್ಲ. ಅನವಶ್ಯಕವಾದವುಗಳಿಗೋಸ್ಕರ ಆತುರ ಪಡುವವರು, ವ್ಯರ್ಥವಾದವುಗಳಿಗೋಸ್ಕರ ಪ್ರಯಾಸ ಪಡುವವರು ತಮ್ಮ ಜೀವಿತದಲ್ಲಿ ನಷ್ಟ ಹೋಗ್ತಾರೆ. ಆದರೆ ದೇವರಿಂದ ಆಶೀರ್ವದಿಸಲ್ಪಟ್ಟವರಿಗೆ, ದೇವರ ಜೊತೆ ಇರುವಂಥವರಿಗೆ ಅವರು ಪಟ್ಟ ಪ್ರಯಾಸಕ್ಕೆ ತಕ್ಕ ಪ್ರತಿಫಲ ಹೊಂದುತ್ತಾರೆ ಎಂದು ವಾಕ್ಯ ಹೇಳುತ್ತೆ. ಅವರು ಆಕಸ್ಮಿಕ ಅಪಾಯಕ್ಕೆ ಗುರಿಯಾಗುವುದಿಲ್ಲ. ಆಕಸ್ಮಿಕ ಅಪಾಯಗಳು, ಆ ಮಾತು ಅಂದರೆ ಅರ್ಥವೇನು? ಆಕ್ಸಿಡೆಂಟ್ ಅಂದರೆ ನಾವು ಎದುರು ನೋಡದೇ ಇರುವಂಥದ್ದು. ಕೆಲವು ನಿಮಿಷಗಳವರೆಗೂ ನಮಗೆ ಗೊತ್ತಿರಲ್ಲ ಆಕ್ಸಿಡೆಂಟ್ ಆಗ್ತದೆಂದು. ಕೆಲವು ಕ್ಷಣಗಳವರೆಗೂ ನಮಗೆ ಗೊತ್ತಾಗಲ್ಲ ಅಂತಹ ಅಪಾಯದಲ್ಲಿ ಸಿಕ್ಕಾಕೊಳ್ತೇವೆಂದು. ಆಕಸ್ಮಿಕವಾದ ಅಪಾಯ ಹೊಂದುವುದಕ್ಕಾಗಿ ಅವರು ಮಕ್ಕಳನ್ನು ಹಡೆಯುವುದಿಲ್ಲ. ಎಷ್ಟೋ ಜನ ತಂದೆ ತಾಯಿಗಳು ಈ ದಿನ ತಮ್ಮ ಮಕ್ಕಳ ಮರಣ ನೋಡಬೇಕಾದಂತಹ ಪರಿಸ್ಥಿತಿ ಎದುರಾಗಿದೆ. ಆ ತಂದೆ ತಾಯಿಗಳ ಹೃದಯ ಒಡೆದು ಹೋಗ್ತಿದೆ. ತಂದೆ ತಾಯಿಗಳು ಮಕ್ಕಳನ್ನು ಹೆತ್ತು ಸಾಕಿ ಸಲಹಿ ಅವರಿಗೋಸ್ಕರ ಎಷ್ಟೋ ಆಸೆ ಇಟ್ಕೊಂಡಿರುವಂತಹ ಯೌವನ ಮಕ್ಕಳು ಈ ದಿನ ಆಕಸ್ಮಿಕವಾಗಿ ಮರಣ ಹೊಂದುತ್ತಿದ್ದಾರೆ. ಕೆಲವೊಂದು ಸಾರಿ ಆತ್ಮಹತ್ಯೆ ಮಾಡಿಕೊಂಡು ಮರಣ ಹೊಂದುತ್ತಿದ್ದಾರೆ. ಮತ್ತೆ ಕೆಲವೊಂದು ಸಾರಿ ತಮ್ಮ ಪಾಪದ ಕುರಿತು ತಾವೇ ಬೇಸರಗೊಂಡು ತಮ್ಮನ್ನು ತಾವೇ ನಾಶ ಮಾಡಿಕೊಳ್ತಾ ಇದ್ದಾರೆ. ಇನ್ನು ಕೆಲವೊಂದು ಸಾರಿ ಇತರರ ಮೂಲಕ ಮಾನಭಂಗ ಮಾಡಿ ಕೊಲೆ ಮಾಡುವಂಥದ್ದು ಈ ದಿನಗಳಲ್ಲಿ ಸರ್ವಸಾಧಾರಣವಾಗುತ್ತಾ ಇದೆಯಲ್ಲವೇ? ಅನೇಕ ಜನರು ಈ ದಿನ ಆಕ್ಸಿಡೆಂಟ್ನಲ್ಲಿ ಸಾಯುತ್ತಾ ಇದ್ದಾರೆ. ಈ ಒಂದು ಯೌವನ ಜೀವಿತ ಶಾಂತವಾಗಿ ಜೀವಿಸಬೇಕೆನ್ನುವುದೇ ದೇವರ ಕೋರಿಕೆಯಾಗಿದೆ. ಯೌವನ ಕಾಲದಲ್ಲಿ ಸಡನ್ನಾಗಿ ಗಂಡ ಸಾಯೋದು, ವಿವಾಹವಾದ ಕೆಲವೇ ದಿನಗಳಲ್ಲಿ ಹೆಂಡತಿ ಸಾಯೋದು, ಇಂತಹ ಮರಣ ನಾವು ಕಾಣ್ತಿದ್ದೇವಲ್ಲವೇ? ಮಕ್ಕಳು ಮರಣ ಹೊಂದುವುದು ಒಂದು ಮನೆಯಲ್ಲಿ ಎಷ್ಟು ವೇದನೆ ರೋದನೆ ಉಂಟು ಮಾಡುತ್ತೆ ಒಮ್ಮೆ ಯೋಚಿಸಿ. ಅಂತಹ ಸ್ಥಿತಿಯಲ್ಲಿದ್ದವರಿಗೆ ಅದು ಅರ್ಥ ಆಗುತ್ತೆ. ಆದರೆ ದೇವರು ನಿಮ್ಮ ಸಂಗಡ ಇರುವುದಾದರೆ ಅಂತಹ ಮರಣಗಳಿಂದ ನಿಮ್ಮನ್ನು ತಪ್ಪಿಸುತ್ತೇನೆಂದು ಹೇಳ್ತಾರೆ. ಅಂತಹ ಶಾಪದಿಂದ ನಿಮ್ಮನ್ನು ತಪ್ಪಿಸುತ್ತೇನೆ ಅನ್ನುತ್ತಾರೆ. ತಪ್ಪಿಸಲ್ಪಟ್ಟವರು ನಿಮ್ಮಲ್ಲಿದ್ದೀರಿ, ಸಾಕ್ಷಿ ಹೇಳಲ್ಲ. ಕೂದಲು ಎಳೆಯಷ್ಟಲ್ಲಿ ಆಕ್ಸಿಡೆಂಟ್ ತಪ್ಪಿಸಿಕೊಂಡೆವು, ನಾನು ಕೆಳಗೆ ಬಿದ್ದೆ, ಬೈಕ್ ನುಜ್ಜುಗುಜ್ಜಾಯಿತು, ಆದರೆ ನನಗೆ ಯಾವ ಗಾಯವಾಗಲಿಲ್ಲ ಎಂದು ಸಾಕ್ಷಿ ಹೇಳುವವರು ಕೂಡ ಇದ್ದಾರೆ. ಹೇಗೆ ಅವರು ಆ ರೀತಿ ಕಾಪಾಡಲ್ಪಟ್ರು? ಅವರು ದೇವರ ಕಾವಲಲ್ಲಿ ಇದ್ದದ್ದರಿಂದ, ಅವರಿಗೋಸ್ಕರ ಯಾರೋ ವಿಜ್ಞಾಪನೆ ಪ್ರಾರ್ಥನೆ ಮಾಡುತ್ತಾ ಇರೋದ್ರಿಂದ. ತಂದೆ ತಾಯಿಗಳ ಪ್ರಾರ್ಥನೆ ಯಾವಾಗಲೂ ಮಕ್ಕಳನ್ನು ಕಾಪಾಡುತ್ತೆ ಪ್ರಿಯರೇ. ತಂದೆ ತಾಯಿಗಳೇ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ಅವರು ಹೋಗುವಾಗ ಬರುವಾಗ ದೇವರ ಬೇಲಿ ಅವರ ಸುತ್ತಲಿರುವ ಹಾಗೆ. ಬಾಗಿಲು ಬಳಿಯಲ್ಲಿ ಸೈತಾನನು ಕಾದು ನಿಂತಿದ್ದಾನೆ, ಯಾರನ್ನು ನುಂಗಲಿ ಎಂಬುದಾಗಿ. ಎಷ್ಟೋ ಜನ ಯೌವನ ಮಕ್ಕಳು ಅಕಸ್ಮಾತಾಗಿ ತಮ್ಮ ಜೀವಿತವನ್ನು ನಷ್ಟಪಡಿಸಿಕೊಳ್ತಾ ಇದ್ದಾರೆ, ನಾಶವಾಗಿ ಹೋಗ್ತಿದ್ದಾರೆ. ಅವರು ದುರಭ್ಯಾಸಗಳಿಗೆ, ಡ್ರಗ್ಸ್ಗಳಿಗೆ, ಮದ್ಯಪಾನಕ್ಕೆ ಗುರಿಯಾಗಿ ಅವರು ತಮ್ಮ ಜೀವಿತಕ್ಕೆ ಗುರಿಯಿಲ್ಲದಂತೆ ಜೀವಿಸುತ್ತಾ ಇದ್ದಾರೆ. 30 ವರ್ಷಕ್ಕೆ 60 ವರ್ಷದ ಮುದುಕರಾದಂತೆ ಅವರು ಏನು ಮಾಡದ ಪರಿಸ್ಥಿತಿಗೊಳಗಾಗಿ ಮನೆಯವರಿಗೂ ಸ್ವಂತವರಿಗೂ ಭಾರವಾಗಿ ತಯಾರಾಗ್ತಿದ್ದಾರೆ. ಇಂಥವರು ನಿಮ್ಮ ಮನೆಯಲ್ಲಿಯೂ ಇದ್ದಾರೋ? ಅಂಥವರನ್ನು ಕೂಡ ಯೇಸು ಪ್ರೀತಿಸ್ತಿದ್ದಾರೆ ಪ್ರಿಯರೇ. ಅಂಥವರನ್ನು ಕೂಡ ಯೇಸು ಬಿಡುಗಡೆ ಮಾಡುತ್ತಾರೆ. ತಂದೆ ತಾಯಿಗಳೇ, ನೀವು ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸಿರಿ. ದೇವರೇ, ನಾವು ಮಾಡಿರುವ ಪಾಪಗಳು ನಮ್ಮ ಚೊಚ್ಚಲ ಮಕ್ಕಳ ಮಡಿಲಿಗೆ, ಅವರ ಕೊರಳಿಗೆ ಬೀಳದಂತೆ ಮಾಡಿರಿ. ನನ್ನ ತಂದೆ ಇಷ್ಟ ಬಂದಂತೆ ಬಹಳಷ್ಟು ಕಾಲ ಜೀವಿಸಿದ್ರು. 40 ವರ್ಷ ವಯಸ್ಸಾದಾಗ ಮಾನಸಾಂತರ ಹೊಂದಿದ್ರು. ಯಾಕೆಂದ್ರೆ ಆವಾಗಲೇ ಅವರು ಸುವಾರ್ತೆ ಕೇಳಿದ್ರು. ಮಾನಸಾಂತರ ಹೊಂದಾದ ಮೇಲೆ ಅವರು ಮಾಡಿದ ಮೊದಲ ಪ್ರಾರ್ಥನೆ, ದೇವರೇ, ನನ್ನ ಪಾಪಗಳು ನನ್ನ ಹಿರಿಮಗನ ಮಡಿಲಿಗೆ ಬೀಳದಂತೆ ಕಾಪಾಡಿರಿ ಎಂದು ನನಗೋಸ್ಕರ ವಿಜ್ಞಾಪನೆ ಮಾಡಿದ್ರು. ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂದಿರುವ ನನ್ನನ್ನು ಆ ಪ್ರಾರ್ಥನೆಗಳು ತಡೆದು
ಆ ಯೇಸುವಿನ ಪ್ರೀತಿಯಿಂದ ನಾನು ಮಾರ್ಪಡಿಸಲ್ಪಟ್ಟು ಈ ದಿನ ಯೇಸುವಿಗೋಸ್ಕರ ಸಾಕ್ಷಿಯಾಗಿ ಜೀವಿಸುತ್ತಿದ್ದೇನೆ. ತಂದೆಯೆಂದರೆ, ನಿಮ್ಮ ದೋಷಗಳು ನಿಮ್ಮ ಮಕ್ಕಳ ಮೇಲೆ ಬರಲಾರ್ದ ಹಾಗೆ ಪಶ್ಚಾತ್ತಾಪಪಟ್ಟು ಪ್ರಾರ್ಥಿಸಿರಿ. ಗಂಡ ಹೆಂಡತಿಗಳಾಗಿ ತಂದೆ ತಾಯಿಗಳಾಗಿ ನೀವಿಬ್ಬರೂ ಸೇರಿ ಪ್ರಾರ್ಥಿಸುವಾಗ ಅಕಾಲಿಕ ಮರಣ ನಿಮ್ಮ ಮಕ್ಕಳಿಗೆ ಬರಲ್ಲ. ನೀವು ನಿಮ್ಮ ಮಕ್ಕಳ ಸಮಾಧಿ ನೋಡುವ ಅಗತ್ಯವಿರಲ್ಲ. ನಿಮ್ಮ ಮಕ್ಕಳ ಮರಣವನ್ನು, ನಿಮ್ಮ ಮಕ್ಕಳ ದುಃಖವನ್ನು ನೀವು ನೋಡಿ ದುಃಖಪಡುವಂತಹ ಪರಿಸ್ಥಿತಿ ಬರದ ಹಾಗೆ ದೇವರು ನಿಮ್ಮನ್ನು ಆಶೀರ್ವದಿಸ್ತೇನೆ ಅನ್ನುತ್ತಾರೆ. ಆಕಸ್ಮಿಕವಾಗುಂಟಾಗುವ ಅಪಾಯಗಳನ್ನು ಹೊಂದಲು ಮಕ್ಕಳನ್ನು ಪಡೆಯುವುದಿಲ್ಲ. ಕಷ್ಟಪಟ್ಟು ಪ್ರಸವ ವೇದನೆಯೊಂದಿಗೆ ಮಕ್ಕಳನ್ನು ಹಡೆದು ತಮ್ಮ ಮಕ್ಕಳನ್ನು ಮುದ್ದಾಗಿ ಬೆಳೆಸಿಕೊಂಡು ಎಷ್ಟೋ ಆ ಮಕ್ಕಳಿಗೋಸ್ಕರ ಆಸೆ ಇಟ್ಕೊಂಡು ಆಕಸ್ಮಿಕವಾಗಿ ಅವರು ಬಾಲ್ಯ ದಿನಗಳಲ್ಲಿಯೋ ಯೌವನ ಕಾಲದಲ್ಲಿಯೋ ಮರಣ ಹೊಂದುವಾಗ ಹೃದಯದ ವೇದನೆ ಎಷ್ಟು ಭಯಂಕರವಾಗಿರುತ್ತೆ ನೋಡಿ. ಆಕಸ್ಮಿಕ ಮರಣದಿಂದ ತಪ್ಪಿಸುವುದಕ್ಕಾಗಿ ನಮ್ಮ ದೇವರು ಶಕ್ತಿಯುಳ್ಳವರಾಗಿದ್ದಾರೆ. ನಮ್ಮ ದೋಷಗಳನ್ನು ಕ್ಷಮಿಸುವಾತನು ಎಲ್ಲ ಕೇಡುಗಳಿಂದ ತಪ್ಪಿಸುವಾತನಾಗಿದ್ದಾನೆ. ದೇವರ ಆಶೀರ್ವಾದ ನಮ್ಮೊಂದಿಗಿರುವಾಗ ಮರಣ ನಮ್ಮ ಮನೆಗೆ ಬರೋದಿಲ್ಲ. ಲಾಜರನು ಮರಣ ಹೊಂದಿದಾಗ ಅವನ ಅಕ್ಕ ತಂಗಿಯಂದಿರಿಬ್ರು ಕೂಡ ಮಾರ್ತಾ ಮರಿಯಳು ಯೇಸುವಿನ ಬಳಿಗೆ ಒಬ್ಬರಾದ್ಮೇಲೆ ಒಬ್ಬರು ಬಂದು ಏನ್ ಹೇಳ್ತಾರೆ? ಯೇಸುವೇ, ನೀನು ಇಲ್ಲಿ ಇದ್ದಿದ್ದೇ ಆದರೆ ನಮ್ಮ ತಮ್ಮನ್ನು ಸಾಯುತ್ತಿರಲಿಲ್ಲ ಅನ್ನುತ್ತಾರೆ. ನೀನು ಇಲ್ಲದಕ್ಕಾಗಿಯೇ ನಮ್ಮ ಮನೆಗೆ ಮರಣ ಬಂತು ಅನ್ನುತ್ತಾರೆ. ನೀನು ಇಲ್ಲದಕ್ಕಾಗಿಯೇ ನಮ್ಮ ಮನೆಗೆ ದುಃಖ ಬಂತು ಅನ್ನುತ್ತಾರೆ. ಹೌದು, ಯೇಸು ಇರುವ ಸ್ಥಳದಲ್ಲಿ, ಜೀವಾಧಿಪತಿ ಇರುವ ಸ್ಥಳದಲ್ಲಿ ಜೀವ ಇರುತ್ತೆ. ಅದಕ್ಕಾಗಿಯೇ ಸತ್ತು 4 ದಿನಗಳವರೆಗೂ ಸಮಾಧಿಯಲ್ಲಿಡಲ್ಪಟ್ಟ ಲಾಜರನು ಕೂಡ ಜೀವಿಸಿದ. ಆ ದಿನ ಲಾಜರನೇ ಹೊರಗೆ ಬಾ ಎಂದು ಯೇಸು ಕರೆದ ಕೂಡಲೇ 4 ದಿನಗಳಾದ ನಂತರ ಆ ಲಾಜರನ ಶರೀರ ಕೊಳೆತು ಹೋಗುವ ಸ್ಥಿತಿಗೆ ಬಂದಿರುತ್ತೆ. ಆದರೆ ದೇವರು ಡಿಕಂಪೋಸ್ ಆಗಿರುವುದನ್ನು ಕಂಪೋಸ್ ಮಾಡಬಲ್ಲರು. ಯಾಕೆಂದರೆ ಆತನೇ ಅಲ್ಲವೋ ನಮ್ಮನ್ನು ಸೃಷ್ಟಿಸಿದ ಸೃಷ್ಟಿಕರ್ತನು, ಮಣ್ಣಿನಿಂದ ಮನುಷ್ಯನನ್ನಾಗಿ ಮಾಡಿದಾತನು. ಆತನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ನಿಮ್ಮ ಲಂಗ್ಸ್ ಹಾಳಾದರೂ ಕೂಡ, ನಿಮ್ಮ ಶ್ವಾಸಕೋಶ ಹಾಳಾದರೂ ಕೂಡ, ನಿಮ್ಮ ಇಂಟೆಸ್ಟೈನ್ ಹಾಳಾಗಿ ಹೋದರೂ ಕೂಡ, ನಿಮ್ಮ ಅವಯವಗಳು ಕೆಲಸ ಮಾಡೋದಿಲ್ಲ ಎಂದು ಹೇಳಿದರೂ ಕೂಡ, ಸೃಷ್ಟಿಕರ್ತನಿಗೆ ಮೊರೆ ಇಡುವುದಾದರೆ ಅದ್ಭುತ ಕಾರ್ಯ ನಡೆಯುವಂಥದ್ದು ಕಣ್ಣಾರೆ ನೋಡ್ತಿದ್ದೇವೆ ಪ್ರಿಯರೇ. ಈ ದಿನಗಳಲ್ಲಿ ಡಾಕ್ಟರ್ಗಳು ಆಗೋದಿಲ್ಲ, ನೀನು ಸಾಯಿತೀ ಎಂಬುದಾಗಿ ಹೇಳಿರುವಂತಹ ವ್ಯಕ್ತಿಯೇ ಈ ದಿನ ಸ್ವಸ್ಥನಾಗಿ ಯೇಸುವಿಗೆ ಸಾಕ್ಷಿಯಾಗಿದ್ದಾನೆ. ಮತ್ತೆ 10-15 ವರ್ಷಗಳವರೆಗೂ ಆಯುಷ್ ಹೊಂದಿಕೊಂಡು ಚೆನ್ನಾಗಿ ಆರೋಗ್ಯದಿಂದ ಆಯುಷುಳ್ಳವರಾಗಿ ಜೀವಿಸುವುದನ್ನು ಕಾಣ್ತಿದ್ದೇವೆ. ಕಾರಣ, ಅವನು ನನ್ನನ್ನು ಪ್ರೀತಿಸುತ್ತಾ ಇರುವುದರಿಂದ ಅವನನ್ನು ಎಲ್ಲ ಕೇಡಿನಿಂದ ತಪ್ಪಿಸುವೆನೆ ಎಂಬ ವಾಗ್ದಾನದ ಪ್ರಕಾರ ನಾವು ಕರ್ತನನ್ನು ಪ್ರೀತಿಸುವುದಾದರೆ ನಮ್ಮನ್ನು ತಪ್ಪಿಸುತ್ತಾರೆ, ನಮ್ಮ ಮಕ್ಕಳನ್ನು ತಪ್ಪಿಸುತ್ತಾರೆ, ಕೇಡಿನಿಂದ ತಪ್ಪಿಸಿ ಕಾಪಾಡ್ತಾರೆ. ಪ್ರತಿ ಕೇಡಿನಿಂದ ತಪ್ಪಿಸುವುದಕ್ಕಾಗಿ ನಮ್ಮ ದೇವರು ಶಕ್ತಿಯುಳ್ಳವರಾಗಿದ್ದಾರೆ. ಹಾಗಾಗಿ ನಿಮ್ಮ ಜೀವಿತದಲ್ಲಿ ಏನಾದರೂ ನಷ್ಟಗಳಿರೋದಾದರೆ, ಅನವಶ್ಯಕವಾದ ಶ್ರಮೆಗಳಿರೋದಾದರೆ, ಆಕಸ್ಮಿಕ ಮರಣ ಸಂಭವಿಸಿದ್ದರೆ, ನಮ್ಮ ಮನೆಯಲ್ಲಿ ಬಹಳಷ್ಟು ಜನ ಸಾಯ್ತಿದ್ದಾರೆ, ನಮ್ಮ ಬಂಧುಗಳು ಸಾಯ್ತಿದ್ದಾರೆ ಎಂಬುದಾಗಿ ಕೆಲವರು ಹೇಳ್ತಿರ್ತಾರೆ. ನೋಡಿ ಪ್ರಿಯರೇ, ದೇವರ ಕಾವಲು ಭದ್ರತೆ ಇಲ್ಲದೇ ಇರುವಾಗ ಅದೊಂದು ದುರಾತ್ಮಗಳ ಪ್ರಭಾವದೊಳಗೆ ಮನುಷ್ಯರು ಹೋದಾಗ, ದೇವರ ಬೇಲಿ ಮನುಷ್ಯರು ದಾಟಿ ಹೋದಾಗ ಅವರು ನಷ್ಟ ಹೋಗುವುದನ್ನು ನೋಡ್ತೇವೆ. ಅಂಥವರಿಗೋಸ್ಕರ ವಿಜ್ಞಾಪನೆ ಮಾಡಿರಿ. ದೇವರು ನಮ್ಮೆಲ್ಲರಿಗೆ ಒಳ್ಳೆಯದನ್ನೇ ಮಾಡುವ ಆತನಾಗಿದ್ದಾನೆ ಹೊರತು ಕೆಟ್ಟದನ್ನು ಮಾಡುವ ಆತನಲ್ಲ. ನಾವು ಬದುಕಿ ದೇವರ ಕಾರ್ಯಗಳನ್ನು ವಿವರಿಸಬೇಕೆಂದು ಆತನು ಬಯಸುವ ಆತನಾಗಿದ್ದಾನೆ. ನಮ್ಮನ್ನು, ನಮ್ಮ ಮಕ್ಕಳನ್ನು, ನಮ್ಮ ಮಕ್ಕಳ ಮಕ್ಕಳನ್ನು ಆಶೀರ್ವಾದ ಹೊಂದುವಂತೆ ದೇವರ ಕೃಪೆಗಾಗಿ ಬೇಡಿಕೊಳ್ಳೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಯಾರ್ಯಾರು ಯಾವ್ಯಾವ ಸ್ಥಳದಿಂದ ಈ ವಾಕ್ಯ ಕೇಳ್ತಿದ್ದಾರೆ ಅವರನ್ನು ನೋಡಿರಿ ದೇವರೇ. ಆಕಸ್ಮಿಕ ಮರಣಕ್ಕಾಗಿ ನಾವು ನಮ್ಮ ಮಕ್ಕಳನ್ನು ಹಡಿಯುವುದಿಲ್ಲವೆಂದು, ನಮ್ಮ ಪ್ರಯಾಸ ವ್ಯರ್ಥ ಆಗುವುದಿಲ್ಲವೆಂದು ನೀವು ಹೇಳಿರುವ ಮಾತು ಅಕ್ಷರಶಃ ನಮ್ಮ ಜೀವಿತದಲ್ಲಿ ನೆರವೇರುವ ಹಾಗೆ ಸಹಾಯ ಮಾಡಿರಿ. ಈಗಾಗಲೇ ಕಷ್ಟಪಟ್ಟು ಪ್ರಯಾಸಪಟ್ಟು ಕಟ್ಕೊಂಡಿರುವ ಮನೆಯೊಳಗೆ ಉಳ್ಕೊಳ್ಳಲಿಕ್ಕಾಗದೇ ಇರುವಂತಹ ಪರಿಸ್ಥಿತಿಯಲ್ಲಿರುವವರು, ಸಾಲದ ಪಾಲಾಗಿ ಮಾರಿಕೊಳ್ಳುವಂಥವರು, ಪ್ರಯಾಸಪಟ್ಟು ಸಂಪಾದಿಸಿಕೊಂಡಿರುವ ದುಡ್ಡನ್ನೆಲ್ಲ ಮೋಸ ಹೋಗಿ ನಷ್ಟಕ್ಕೆ ಗುರಿಯಾಗಿ ತಮ್ಮ ಕಷ್ಟಾರ್ಜಿತದಲ್ಲಿ ಆಶೀರ್ವಾದಗಳಿಲ್ಲದಂತೆ ಯಾವಾಗಲೂ ದೇವರೇ ತೂತ ಇರುವ ಚೀಲದೊಳಗೆ ದುಡ್ಡು ಹಾಕಿದ ಸಮಾನಕ್ಕೆ ಬರಿದಾಗಿ ಹೋಗುವ ಸ್ಥಿತಿಯಲ್ಲಿ ನಮ್ಮ ಬದುಕಿರುವಾಗ ಒಂದು ಸಾರಿ ನಮ್ಮನ್ನು ನೋಡಿರಿ. ಈ ಶಾಪವನ್ನೆಲ್ಲ ತೊಲಗಿಸಿ ಬಿಡಿರಿ ದೇವರೇ ಎಂದು ನಿಮಗೆ ಬೇಡಿಕೊಳ್ಳುತ್ತೇವೆ. ಯಾರ್ಯಾರು ಅಂತಹ ಪರಿಸ್ಥಿತಿಯಲ್ಲಿದ್ದಾರೋ ಈ ಸಮಯದಲ್ಲಿ ನಿಮ್ಮ ಸನ್ನಿಧಿಯಲ್ಲಿ ಅವರಿಗೋಸ್ಕರ ಪ್ರಾರ್ಥಿಸ್ತೇವೆ. ಈ ದಿನ ಮೊದಲುಗೊಂಡು ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಜೀವಿತದಲ್ಲಿ ದಯಪಾಲಿಸಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು
ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳು 8939731313 ನಂಬರಿಗೆ ಹಾಗೂ ಇತರ ದೇಶದಿಂದ ನೀವು ವೀಕ್ಷಿಸುವುದಾದರೆ ಕೊಡಲ್ಪಟ್ಟಿರುವ ಇದೇ ನಂಬರಿಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ನೀವು ಕೂಡ ಪ್ರಾರ್ಥಿಸಿರಿ. ದೇವರು ಅದ್ಭುತವಾಗಿ ನಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಜೀವಿತದಲ್ಲಿ ಆಶೀರ್ವಾದಗಳಿವೆಯೋ ಒಮ್ಮೆ ಪರಿಶೀಲಿಸಿಕೊಳ್ಳಿರಿ. ನಿಮ್ಮ ಜೀವಿತದಲ್ಲಿ ಆಕಸ್ಮಿಕ ಮರಣ ಸಂಭವಿಸಿದರೆ ದೇವರಿಗೆ ಮೊರೆಯಿಡೋಣ. ಅನಾವಶ್ಯಕವಾದಂತಹ ವೇದನೆಗಳಿರೋದಾದರೆ ಅವುಗಳ ವಿಷಯದಲ್ಲಿ ದೇವರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪ ಪಡೋಣ. ನಿಮ್ಮ ಜೀವಿತದಲ್ಲಿ ದೇವರ ಬೇಲಿ ಕಾವಲು ಹೊಂದಿದವರಾಗಿ ಆಶೀರ್ವದಿಸಲ್ಪಡುವವರಾಗಿರಬೇಕೆಂದು ದೇವರ ಸನ್ನಿಧಿಯಲ್ಲಿ ನಿಮಗೋಸ್ಕರ ಪ್ರಾರ್ಥಿಸ್ತಾ ಇದ್ದೇವೆ. ಅದನ್ನು ದೇವರು ನಿಮಗೆ ದಯಪಾಲಿಸಲಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.